ಚಲಿಸುತ್ತಿದ್ದ ಟ್ರ್ಯಾಕ್ಟರ್ನಿಂದ ಬಿದ್ದು ವ್ಯಕ್ತಿಯೊಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ದಾಪಕ್ಲು ಹಳೆ ತಾಲೂಕು ಮುಖ್ಯ ರಸ್ತೆಯಲ್ಲಿ ಶನಿವಾರ ರಾತ್ರಿ ನಡೆದಿದೆ. ದಾಪಕ್ಲು ಬಳಿಯ ಬಾವಲಿ ಗ್ರಾಮದ ಮೂಕಂಡಬಾಣೆ ಪೈಸಾರಿ ನಿವಾಸಿ ದಿವಂಗತ ಅಲೆಕ್ಸ್ ಹಾಗೂ ಮೇರಿ ದಂಪತಿಗಳ ಪುತ್ರ ಅಂತೋಣಿ ಮೃತ ದುರ್ದೈವಿಯಾಗಿದ್ದಾರೆ. ದಾಪಕ್ಲು ಪಟ್ಟಣದ ತರಕಾರಿ ಅಂಗಡಿ ಒಂದರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂತೋಣಿಯವರು ಶನಿವಾರ ರಾತ್ರಿ ದಾಪಕ್ಲು ಬಳಿಯ ಹಳೆ ತಾಲೂಕಿನಲ್ಲಿರುವ ತನ್ನ ಸಹೋದರಿಯ ಮಗನ ಹುಟ್ಟುಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಸ್ನೇಹಿತ ಶಿವಕುಮಾರ್ ಎಂಬುವರ ಟ್ರ್ಯಾಕ್ಟರ್ನಲ್ಲಿ ದಾಪಕ್ಲು ಕಡೆಗೆ ಮರಳಿ ಬರುವ ಸಂದರ್ಭ ಟ್ರ್ಯಾಕ್ಟರ್ನಿಂದ ಆಯತಪ್ಪಿ ಅಂತೋಣಿಯವರು ರಸ್ತೆಗೆ ಬಿದ್ದಿದ್ದಾರೆ. ಇದರಿಂದ ಗಂಭೀರ ಗಾಯಗೊಂಡಿದ್ದ ಅಂತೋಣಿಯವರನ್ನು ಸ್ಥಳೀಯರು ದಾಪಕ್ಲುವಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲೇ ಅಂತೋಣಿಯವರು ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಘಟನೆ ಸಂಬಂಧ ಟ್ರ್ಯಾಕ್ಟರ್ ಚಾಲಕ ಮೂಕಂಡಬಾಣೆ ಪೈಸಾರಿ ನಿವಾಸಿ ಶಿವಕುಮಾರ್ ಎಂಬುವನ ವಿರುದ್ಧ ದಾಪಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಝಕರಿಯಾ, ದಾಪಕ್ಲು. ಪಂಚಾಯತಿ ಬಿಲ್ಡಿಂಗ್